ಚಳ್ಳಕೆರೆ ಶಾಸಕರ ಭವನದಲ್ಲಿ ಕಾರ್ಮಿಕ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಸುರಕ್ಷಿತ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಸಮ್ಮುಖದಲ್ಲಿ ಶಾಸಕರಾದ ಟಿ ರಘುಮೂರ್ತಿಯವರು ಕಟ್ಟಡ ಕಾರ್ಮಿಕರಿಗೆ ಸುರಕ್ಷಿತ ಕಿಟ್ಗಳನ್ನು ಹಾಗೂ ಪರಿಶಿಷ್ಟ ವರ್ಗಗಳ ಮತ್ತು ಪರಿಶಿಷ್ಟ ಜಾತಿ ಅಲೆಮಾರಿ ಜನಾಂಗದ ಫಲಾನುಭವಿಗಳಿಗೆ 94 ತಾಡ್ಪಾಲ್ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಶಾಸಕರು, ಯಾವುದೇ ಕಾರಣಕ್ಕೂ ಇಲಾಖೆ ಅಧಿಕಾರಿಗಳು ಫಲಾನುಭವಿಗಳಿಗೆ ತಪ್ಪದೆ ಹಿಂದೆ ವಿತರಿಸಿ, ಯಾವುದೇ ಕಾರಣಕ್ಕೂ ಅಲೆದಾಡಿಸುವುದು ಬೇಡ. ನಂತರ ಮಾತನಾಡಿದ ಸಚಿವರು, ಶಾಸಕರನ್ನು ಗುಣಗಾನ ಮಾಡಿ ಮುಂದಿನ ದಿನಗಳಲ್ಲಿ ಇವರಿಗೆ ಉನ್ನತ ಸ್ಥಾನಮಾನ ನೀಡುವಂತೆ ನಾನು ಒತ್ತಡ ಹಾಕುತ್ತೇನೆ ಎಂದು ಹೇಳಿದರು. ಚಳ್ಳಕೆರೆ ಆಸ್ಪತ್ರೆಯನ್ನು ಜಿಲ್ಲಾ ಆಸ್ಪತ್ರೆಯನ್ನಾಗಿ ಮತ್ತು ಖಾಲಿ ಇರುವಂಥ ವೈದ್ಯರನ್ನು ಹಾಗೂ ಸಿಬ್ಬಂದಿಗಳನ್ನು ತುಂಬುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಅಭಿಮಾನಿಗಳು ಇದ್ದರು. ಆಸ್ಪತ್ರೆಗಳಿಗೆ ಕನಿಷ್ಠ 2 ಸ್ತ್ರೀರೋಗ ತಜ್ಞರು, 2 ಅರವಳಿಕೆ ತಜ್ಞರು, 2 ಮಕ್ಕಳ ತಜ್ಞರು ಮತ್ತು 1 ರೇಡಿಯಾಲಜಿಸ್ಟ್ ಇಷ್ಟು ಕಡ್ಡಾಯವಾಗಿ ಇರಬೇಕು. ಅದು ತಾಲೂಕು ಆಸ್ಪತ್ರೆ 24 ಗಂಟೆ ನಡೀಬೇಕು. ಮಕ್ಕಳ ವಿಚಾರ, ಹೆಣ್ಮಕ್ಳ ವಿಚಾರದಲ್ಲಿ ನಾನು ಮುಖ್ಯಮಂತ್ರಿ ಮಾತಾಡಿ ಬರುವ ಆಯುರ್ವೇದದಲ್ಲಿ ಅದನ್ನು ತರ್ತಕ್ಕಂಥದಕ್ಕೆ ನನ್ನ ಪ್ರಸ್ತಾವನೆ ಸಲ್ಲಿಸ್ತೀನಿ ಅಂತ ಹೇಳಿ ಇವತ್ತು ಎಲ್ಲರೂ ಒಳ್ಳೆಯದಾಗಲಿ. ಇವತ್ತು ಎಲ್ಲ ವಿತರಣೆ ನಾನು ಮಾಡಿ ಒಬ್ಬರಿಬ್ಬರಿಗೆ ಒತ್ತಾಯ ಅದಕ್ಕೆ ಒಬ್ಬರಿಗೆ ಕೊಟ್ಬಿಟ್ಟು ಇದನ್ನ ನಿರ್ಮಿಸಬೇಕು. ನಿಮ್ಮಷ್ಟೇ ನಾನು ಕೂರಿಸ್ಕೊಬೇಡಿ, ಆಯ್ತಾ? ಸ್ಕ್ಯಾನಿಂಗ್ ಮಿಷಿನ್ ಭಾಳ ಚಿಕ್ಕದು. ಈಗ ಖಾಸಗಿಯಲ್ಲಿ ಸರ್ಕಾರಿ ಆಸ್ಪತ್ರೆ 100 ರೂಪಾಯಿ, ಹಾಗಾಗಿ ಎಲ್ಲ ಖಾಸಗಿ ಹೋಗ್ತಾರೆ. ಪ್ರತಿಯೊಂದು ಆಗಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿ ಸ್ವಲ್ಪ ನಮ್ಮಲ್ಲೇ ಅದನ್ನು ಒಂದು ಮರು ಜೋಡಣೆ ಮಾಡಿ ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗೆ ಇದನ್ನು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಆಗಿದೆ. ಅದು ಬರುವ ತಿಂಗಳು ನಾವು ಕೌನ್ಸಿಲಿಂಗ್ ಮುಖಾಂತರ ಅದನ್ನು ಮಾಡಿಸ್ತೀವಿ. ಅದೇ ರೀತಿಯಾಗಿ ಬೇರೆ ಈಗಾಗಲೇ ನಮ್ಮ ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಮುಖಾಂತರ ಎಲ್ಲ MBBS ಡಾಕ್ಟರ್ಸ್ 1850 ಜನರನ್ನು ನಾವು ಭರ್ತಿ ಮಾಡಿದ್ದೀವಿ. MBBS ಪೋಸ್ಟ್ಗಳನ್ನ ಬಹುತೇಕ ಎಲ್ಲ ಭರ್ತಿಯಾಗಿದೆ. ಕೆಲವು ಅಲ್ಲಿ ವೇಕೆನ್ಸಿ ಇರ್ಬೋದು. ಸ್ವಲ್ಪ ತಜ್ಞ ವೈದ್ಯರು ಏನಾದರೂ ವೇಕೆನ್ಸಿ ಇದೆ ನನಗೆ ಗೊತ್ತಿಲ್ಲ. ನಿಮ್ಮ ಯಾವುದಿದೆ? ತಜ್ಞ ವೈದ್ಯರಿಗೆ ಸರ್ 4 ಪೋಸ್ಟ್ ನಮ್ಮಲ್ಲಿ ಇದು ಮಾಡಿದ್ದಾರೆ. ಅದಕ್ಕೆ ರಿಪ್ಲೇಸ್ಮೆಂಟ್ ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಯಾವ ಚರ್ಮ ಡಾಕ್ಟರ್, ಅವರೆಲ್ಲ ಇಲ್ಲೇ ಅದಕ್ಕೆ ಮೊನ್ನೆ ಕೌನ್ಸಿಲಿಂಗ್ ಎಲ್ಲ ಆಗಿರೋದು. ಅದು ಆಗಿರ್ತದೆ. ಅದೇನಾಗ್ತದೆ, ಈಗ ಕಾಂಟ್ರಾಕ್ಟ್ ಮೇಲೆ ಕೂಡ ತಗೊಳಕ್ಕೆ ನಾವು ಹೇಳಿದ್ದೀವಿ. ಆದರೆ ಬಹುತೇಕ ಕಾಂಟ್ರಾಕ್ಟ್ ಮೇಲೆ ಅದಕ್ಕೆ ಬರೋದಕ್ಕೆ ಕಷ್ಟ ಆಗಿರ್ಬೋದು. ಆದರೂ ನಾನು ಇದ್ರ ಬಗ್ಗೆ ಗಮನ ಕೊಟ್ಟು ನಾನು ಚರ್ಚೆ ಮಾಡಿ ಯಾವ ರೀತಿಯಾಗಿ ಬಗೆಹರಿಸಬೇಕಂತ ಖಂಡಿತ ನೋಡ್ತೀನಿ. ಯಾಕಂದರೆ ಇದು ಒಂದು ಬಹಳ ಮುಖ್ಯವಾದಂಥ ಕೇಂದ್ರ ಇದೆ. ಈ ಒಂದು ಆಸ್ಪತ್ರೆ ಇಲ್ಲಿ ಹೆಚ್ಚು ಸೌಲಭ್ಯ ಕೊಟ್ಟಷ್ಟು ಸುತ್ತಮುತ್ತ ಜನರಿಗೆಲ್ಲರಿಗೂ ಅನುಕೂಲ ಆಗ್ತದೆ. ಬರೋದಕ್ಕೆ ಹೋಗೋದಕ್ಕೆ ಇಲ್ಲಿ ಭಾಳ ಚೆನ್ನಾಗಿದೆ ವ್ಯವಸ್ಥೆ. ಅದರಿಂದ ಖಂಡಿತವಾಗಿ ಅದ್ರ ಬಗ್ಗೆ ಗಮನ ಕೊಟ್ಟು ಸರಿಪಡಿಸುವಂಥ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ ಮಾತನ್ನು ಒಪ್ಪಿನಿದ್ದೆ.